ಬಾಲಿವುಡ್ ಸ್ಟಾರ್ ಸೈಫ್ ಅಲಿ ಖಾನ್ ಮೇಲೆ ನಡೆದ ಅಟ್ಯಾಕ್ ಕೇಸ್ಗೆ ದಿನಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಅರೆಸ್ಟ್ ಆಗಿರುವ ಆರೋಪಿಗೂ ಚಾಕುವಿನ ಮೇಲಿರುವ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇಲ್ವಂತೆ. ಇದರಿಂದ ಹಲವು ಅನುಮಾನಗಳು ವ್ಯಕ್ತವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸೈಫ್ ಅಲಿ ಖಾನ್ ಚಾಕು ಇರಿತ ಕೇಸ್ಗೆ ಹೊಸ ಟ್ವಿಸ್ಟ್. ನಟ ಸೈಫ್ ಮೇಲೆ ದಾಳಿ ಮಾಡಿದ್ದು ಒಬ್ಬ ಮಾತ್ರ ಅಲ್ವಂತೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸದ್ಯ ಪೊಲೀಸರ ತನಿಖೆಯ ಪ್ರಕಾರ ಪ್ರಕರಣ ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದು ಒಬ್ಬರಲ್ಲ, ಒಬ್ಬರಿಗಿಂತ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಎಂಬ ಮಾಹಿತಿ ಬಹಿರಂಗಗೊಂಡಿದೆ. ಜನವರಿ 19ರಂದು ಸೈಫ್ ಅಲಿ ಖಾನ್ ಮೇಲೆ ಭೀಕರವಾಗಿ ಚಾಕುವಿನಿಂದ ಹಲ್ಲೆಯಾಗಿತ್ತು. ಘಟನೆ ನಡೆದ 3 ದಿನಗಳ ಬಳಿಕ ಮುಂಬೈ ಪೊಲೀಸರು ಶರೀಫುಲ್ಲಾ ಇಸ್ಲಾಂ ಅಲಿಯಾಸ್ ವಿಜಯ್ ದಾಸ್ ಎಂಬ ಬಾಂಗ್ಲಾದೇಶಿ ಪ್ರಜೆಯನ್ನ ಬಂಧಿಸಿದರು. ಆದರೆ ಈತನೊಬ್ಬನೇ ಅಲ್ಲ, ಇನ್ನು ಹಲವರು ಈ ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆಂಬ ಅನುಮಾನ ಪೊಲೀಸರಿಗೆ ಶುರುವಾಗಿದೆ. ಹೊಂದಿಕೆಯಾಗದ ಆರೋಪಿ ಶರೀಫುಲ್ ಇಸ್ಲಾಂ ಬೆರಳಚ್ಚು. ಸೈಫ್ ಮೇಲೆ ಚೂರಿ ಇರಿತ ಮತ್ತು ದರೋಡೆಗೆ ಯತ್ನ ನಡೆದ ಬಾಂದ್ರಾದ ನಿವಾಸದಿಂದ ಸಂಗ್ರಹಿಸಲಾದ 19 ಸೆಟ್ ಬೆರಳಚ್ಚುಗಳು ಬಂಧಿತ ಆರೋಪಿ ಶರೀಫುಲ್ ಇಸ್ಲಾಂನ ಬೆರಳಚ್ಚುಗಳಿಗೆ ಹೊಂದಿಕೆಯಾಗ್ತಾ ಇಲ್ಲ ಎಂದು ಪ್ರಕರಣದ ತನಿಖೆಯಿಂದ ಹೊರಬಿದ್ದಿದೆ. ಹಾಗಿದ್ರೆ ಸೈಫ್ ಅಲಿ ಖಾನ್ ಮನೆಯಲ್ಲಿ ಜನವರಿ 19ರ ರಾತ್ರಿ ನಡೆದಿದ್ದೇನು ಎಂಬ 10 ಅನುಮಾನಗಳನ್ನ ಹುಟ್ಟುಹಾಕಿದೆ. ಯಾವುದು ಸತ್ಯ ಮಿಥ್ಯ? ಸದ್ಯ ಸೈಫ್ ಅಲಿ ಖಾನ್ ಕೇಸ್ನಲ್ಲಿ ಯಾವುದು ಸತ್ಯ ಮಿಥ್ಯ ಎಂಬ ಚರ್ಚೆಯಾಗ್ತಾ ಇದೆ. ಸೈಫ್ ಮನೆಯಲ್ಲಿ ಸೆಕ್ಯೂರಿಟಿ ಇರಲಿಲ್ವಾ? ಸೈಫ್ ಮೇಲೆ ದಾಳಿ ಮಾಡಿದ್ದೆಷ್ಟು ಜನರು? ಘಟನೆ ನಡೆದು 3 ದಿನವಾದರೂ ದೂರು ಯಾಕೆ ನೀಡಲಿಲ್ಲ? ಆಟೋದಲ್ಲಿ ಆಸ್ಪತ್ರೆಗೆ ಹೋಗಿದ್ಯಾಕೆ ಸೈಫ್? ಒಟ್ಟಾರೆ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣದಲ್ಲಿ ದಿನದಿನಕ್ಕೂ 10 ಅನುಮಾನಗಳು ಶುರುವಾಗಿದ್ದು, ಚಾಕು ಇರಿದಿದ್ಯಾರು? ಹಲ್ಲೆ ಮಾಡಿದ್ದೆಷ್ಟು ಜನರು? ಜನವರಿ 19ರಂದು ರಾತ್ರಿ ಏನಾಯಿತು ಎಂಬ ಅನುಮಾನ ಕಾಡಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಲಿವುಡ್ ಸ್ಟಾರ್ ಸೈಫ್ ಅಲಿ ಖಾನ್ ಮೇಲೆ ನಡೆದ ಅಟ್ಯಾಕ್ ಕೇಸ್ಗೆ ದಿನಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಅರೆಸ್ಟ್ ಆಗಿರುವ ಆರೋಪಿಗೂ ಚಾಕುವಿನ ಮೇಲಿರುವ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇಲ್ವಂತೆ. ಇದರಿಂದ ಹಲವು ಅನುಮಾನಗಳು ವ್ಯಕ್ತವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸೈಫ್ ಅಲಿ ಖಾನ್ ಚಾಕು ಇರಿತ ಕೇಸ್ಗೆ ಹೊಸ ಟ್ವಿಸ್ಟ್. ನಟ ಸೈಫ್ ಮೇಲೆ ದಾಳಿ ಮಾಡಿದ್ದು ಒಬ್ಬ ಮಾತ್ರ ಅಲ್ವಂತೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸದ್ಯ ಪೊಲೀಸರ ತನಿಖೆಯ ಪ್ರಕಾರ ಪ್ರಕರಣ ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದು ಒಬ್ಬರಲ್ಲ, ಒಬ್ಬರಿಗಿಂತ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಎಂಬ ಮಾಹಿತಿ ಬಹಿರಂಗಗೊಂಡಿದೆ. ಜನವರಿ 19ರಂದು ಸೈಫ್ ಅಲಿ ಖಾನ್ ಮೇಲೆ ಭೀಕರವಾಗಿ ಚಾಕುವಿನಿಂದ ಹಲ್ಲೆಯಾಗಿತ್ತು. ಘಟನೆ ನಡೆದ 3 ದಿನಗಳ ಬಳಿಕ ಮುಂಬೈ ಪೊಲೀಸರು ಶರೀಫುಲ್ಲಾ ಇಸ್ಲಾಂ ಅಲಿಯಾಸ್ ವಿಜಯ್ ದಾಸ್ ಎಂಬ ಬಾಂಗ್ಲಾದೇಶಿ ಪ್ರಜೆಯನ್ನ ಬಂಧಿಸಿದರು. ಆದರೆ ಈತನೊಬ್ಬನೇ ಅಲ್ಲ, ಇನ್ನು ಹಲವರು ಈ ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆಂಬ ಅನುಮಾನ ಪೊಲೀಸರಿಗೆ ಶುರುವಾಗಿದೆ. ಹೊಂದಿಕೆಯಾಗದ ಆರೋಪಿ ಶರೀಫುಲ್ ಇಸ್ಲಾಂ ಬೆರಳಚ್ಚು. ಸೈಫ್ ಮೇಲೆ ಚೂರಿ ಇರಿತ ಮತ್ತು ದರೋಡೆಗೆ ಯತ್ನ ನಡೆದ ಬಾಂದ್ರಾದ ನಿವಾಸದಿಂದ ಸಂಗ್ರಹಿಸಲಾದ 19 ಸೆಟ್ ಬೆರಳಚ್ಚುಗಳು ಬಂಧಿತ ಆರೋಪಿ ಶರೀಫುಲ್ ಇಸ್ಲಾಂನ ಬೆರಳಚ್ಚುಗಳಿಗೆ ಹೊಂದಿಕೆಯಾಗ್ತಾ ಇಲ್ಲ ಎಂದು ಪ್ರಕರಣದ ತನಿಖೆಯಿಂದ ಹೊರಬಿದ್ದಿದೆ. ಹಾಗಿದ್ರೆ ಸೈಫ್ ಅಲಿ ಖಾನ್ ಮನೆಯಲ್ಲಿ ಜನವರಿ 19ರ ರಾತ್ರಿ ನಡೆದಿದ್ದೇನು ಎಂಬ 10 ಅನುಮಾನಗಳನ್ನ ಹುಟ್ಟುಹಾಕಿದೆ. ಯಾವುದು ಸತ್ಯ ಮಿಥ್ಯ? ಸದ್ಯ ಸೈಫ್ ಅಲಿ ಖಾನ್ ಕೇಸ್ನಲ್ಲಿ ಯಾವುದು ಸತ್ಯ ಮಿಥ್ಯ ಎಂಬ ಚರ್ಚೆಯಾಗ್ತಾ ಇದೆ. ಸೈಫ್ ಮನೆಯಲ್ಲಿ ಸೆಕ್ಯೂರಿಟಿ ಇರಲಿಲ್ವಾ? ಸೈಫ್ ಮೇಲೆ ದಾಳಿ ಮಾಡಿದ್ದೆಷ್ಟು ಜನರು? ಘಟನೆ ನಡೆದು 3 ದಿನವಾದರೂ ದೂರು ಯಾಕೆ ನೀಡಲಿಲ್ಲ? ಆಟೋದಲ್ಲಿ ಆಸ್ಪತ್ರೆಗೆ ಹೋಗಿದ್ಯಾಕೆ ಸೈಫ್? ಒಟ್ಟಾರೆ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣದಲ್ಲಿ ದಿನದಿನಕ್ಕೂ 10 ಅನುಮಾನಗಳು ಶುರುವಾಗಿದ್ದು, ಚಾಕು ಇರಿದಿದ್ಯಾರು? ಹಲ್ಲೆ ಮಾಡಿದ್ದೆಷ್ಟು ಜನರು? ಜನವರಿ 19ರಂದು ರಾತ್ರಿ ಏನಾಯಿತು ಎಂಬ ಅನುಮಾನ ಕಾಡಿದೆ.
ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಲಿವುಡ್ ಸ್ಟಾರ್ ಸೈಫ್ ಅಲಿ ಖಾನ್ ಮೇಲೆ ನಡೆದ ಅಟ್ಯಾಕ್ ಕೇಸ್ಗೆ ದಿನಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಅರೆಸ್ಟ್ ಆಗಿರುವ ಆರೋಪಿಗೂ ಚಾಕುವಿನ ಮೇಲಿರುವ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇಲ್ವಂತೆ. ಇದರಿಂದ ಹಲವು ಅನುಮಾನಗಳು ವ್ಯಕ್ತವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸೈಫ್ ಅಲಿ ಖಾನ್ ಚಾಕು ಇರಿತ ಕೇಸ್ಗೆ ಹೊಸ ಟ್ವಿಸ್ಟ್. ನಟ ಸೈಫ್ ಮೇಲೆ ದಾಳಿ ಮಾಡಿದ್ದು ಒಬ್ಬ ಮಾತ್ರ ಅಲ್ವಂತೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸದ್ಯ ಪೊಲೀಸರ ತನಿಖೆಯ ಪ್ರಕಾರ ಪ್ರಕರಣ ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದು ಒಬ್ಬರಲ್ಲ, ಒಬ್ಬರಿಗಿಂತ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಎಂಬ ಮಾಹಿತಿ ಬಹಿರಂಗಗೊಂಡಿದೆ. ಜನವರಿ 19ರಂದು ಸೈಫ್ ಅಲಿ ಖಾನ್ ಮೇಲೆ ಭೀಕರವಾಗಿ ಚಾಕುವಿನಿಂದ ಹಲ್ಲೆಯಾಗಿತ್ತು. ಘಟನೆ ನಡೆದ 3 ದಿನಗಳ ಬಳಿಕ ಮುಂಬೈ ಪೊಲೀಸರು ಶರೀಫುಲ್ಲಾ ಇಸ್ಲಾಂ ಅಲಿಯಾಸ್ ವಿಜಯ್ ದಾಸ್ ಎಂಬ ಬಾಂಗ್ಲಾದೇಶಿ ಪ್ರಜೆಯನ್ನ ಬಂಧಿಸಿದರು. ಆದರೆ ಈತನೊಬ್ಬನೇ ಅಲ್ಲ, ಇನ್ನು ಹಲವರು ಈ ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆಂಬ ಅನುಮಾನ ಪೊಲೀಸರಿಗೆ ಶುರುವಾಗಿದೆ. ಹೊಂದಿಕೆಯಾಗದ ಆರೋಪಿ ಶರೀಫುಲ್ ಇಸ್ಲಾಂ ಬೆರಳಚ್ಚು. ಸೈಫ್ ಮೇಲೆ ಚೂರಿ ಇರಿತ ಮತ್ತು ದರೋಡೆಗೆ ಯತ್ನ ನಡೆದ ಬಾಂದ್ರಾದ ನಿವಾಸದಿಂದ ಸಂಗ್ರಹಿಸಲಾದ 19 ಸೆಟ್ ಬೆರಳಚ್ಚುಗಳು ಬಂಧಿತ ಆರೋಪಿ ಶರೀಫುಲ್ ಇಸ್ಲಾಂನ ಬೆರಳಚ್ಚುಗಳಿಗೆ ಹೊಂದಿಕೆಯಾಗ್ತಾ ಇಲ್ಲ ಎಂದು ಪ್ರಕರಣದ ತನಿಖೆಯಿಂದ ಹೊರಬಿದ್ದಿದೆ. ಹಾಗಿದ್ರೆ ಸೈಫ್ ಅಲಿ ಖಾನ್ ಮನೆಯಲ್ಲಿ ಜನವರಿ 19ರ ರಾತ್ರಿ ನಡೆದಿದ್ದೇನು ಎಂಬ 10 ಅನುಮಾನಗಳನ್ನ ಹುಟ್ಟುಹಾಕಿದೆ. ಯಾವುದು ಸತ್ಯ ಮಿಥ್ಯ? ಸದ್ಯ ಸೈಫ್ ಅಲಿ ಖಾನ್ ಕೇಸ್ನಲ್ಲಿ ಯಾವುದು ಸತ್ಯ ಮಿಥ್ಯ ಎಂಬ ಚರ್ಚೆಯಾಗ್ತಾ ಇದೆ. ಸೈಫ್ ಮನೆಯಲ್ಲಿ ಸೆಕ್ಯೂರಿಟಿ ಇರಲಿಲ್ವಾ? ಸೈಫ್ ಮೇಲೆ ದಾಳಿ ಮಾಡಿದ್ದೆಷ್ಟು ಜನರು? ಘಟನೆ ನಡೆದು 3 ದಿನವಾದರೂ ದೂರು ಯಾಕೆ ನೀಡಲಿಲ್ಲ? ಆಟೋದಲ್ಲಿ ಆಸ್ಪತ್ರೆಗೆ ಹೋಗಿದ್ಯಾಕೆ ಸೈಫ್? ಒಟ್ಟಾರೆ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣದಲ್ಲಿ ದಿನಕ್ಕೂ 10 ಅನುಮಾನಗಳು ಶುರುವಾಗಿದ್ದು, ಚಾಕು ಇರಿದಿದ್ಯಾರು? ಹಲ್ಲೆ ಮಾಡಿದ್ದೆಷ್ಟು ಜನರು? ಜನವರಿ 19ರಂದು ರಾತ್ರಿ ಏನಾಯಿತು ಎಂಬ ಅನುಮಾನ ಕಾಡಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಲಿವುಡ್ ಸ್ಟಾರ್ ಸೈಫ್ ಅಲಿ ಖಾನ್ ಮೇಲೆ ನಡೆದ ಅಟ್ಯಾಕ್ ಕೇಸ್ಗೆ ದಿನಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಅರೆಸ್ಟ್ ಆಗಿರುವ ಆರೋಪಿಗೂ ಚಾಕುವಿನ ಮೇಲಿರುವ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇಲ್ವಂತೆ. ಇದರಿಂದ ಹಲವು ಅನುಮಾನಗಳು ವ್ಯಕ್ತವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸೈಫ್ ಅಲಿ ಖಾನ್ ಚಾಕು ಇರಿತ ಕೇಸ್ಗೆ ಹೊಸ ಟ್ವಿಸ್ಟ್. ನಟ ಸೈಫ್ ಮೇಲೆ ದಾಳಿ ಮಾಡಿದ್ದು ಒಬ್ಬ ಮಾತ್ರ ಅಲ್ವಂತೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸದ್ಯ ಪೊಲೀಸರ ತನಿಖೆಯ ಪ್ರಕಾರ ಪ್ರಕರಣ ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದು ಒಬ್ಬರಲ್ಲ, ಒಬ್ಬರಿಗಿಂತ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಎಂಬ ಮಾಹಿತಿ ಬಹಿರಂಗಗೊಂಡಿದೆ. ಜನವರಿ 19ರಂದು ಸೈಫ್ ಅಲಿ ಖಾನ್ ಮೇಲೆ ಭೀಕರವಾಗಿ ಚಾಕುವಿನಿಂದ ಹಲ್ಲೆಯಾಗಿತ್ತು. ಘಟನೆ ನಡೆದ 3 ದಿನಗಳ ಬಳಿಕ ಮುಂಬೈ ಪೊಲೀಸರು ಶರೀಫುಲ್ಲಾ ಇಸ್ಲಾಂ ಅಲಿಯಾಸ್ ವಿಜಯ್ ದಾಸ್ ಎಂಬ ಬಾಂಗ್ಲಾದೇಶಿ ಪ್ರಜೆಯನ್ನ ಬಂಧಿಸಿದರು. ಆದರೆ ಈತನೊಬ್ಬನೇ ಅಲ್ಲ, ಇನ್ನು ಹಲವರು ಈ ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆಂಬ ಅನುಮಾನ ಪೊಲೀಸರಿಗೆ ಶುರುವಾಗಿದೆ. ಹೊಂದಿಕೆಯಾಗದ ಆರೋಪಿ ಶರೀಫುಲ್ ಇಸ್ಲಾಂ ಬೆರಳಚ್ಚು. ಸೈಫ್ ಮೇಲೆ ಚೂರಿ ಇರಿತ ಮತ್ತು ದರೋಡೆಗೆ ಯತ್ನ ನಡೆದ ಬಾಂದ್ರಾದ ನಿವಾಸದಿಂದ ಸಂಗ್ರಹಿಸಲಾದ 19 ಸೆಟ್ ಬೆರಳಚ್ಚುಗಳು ಬಂಧಿತ ಆರೋಪಿ ಶರೀಫುಲ್ ಇಸ್ಲಾಂನ ಬೆರಳಚ್ಚುಗಳಿಗೆ ಹೊಂದಿಕೆಯಾಗ್ತಾ ಇಲ್ಲ ಎಂದು ಪ್ರಕರಣದ ತನಿಖೆಯಿಂದ ಹೊರಬಿದ್ದಿದೆ. ಹಾಗಿದ್ರೆ ಸೈಫ್ ಅಲಿ ಖಾನ್ ಮನೆಯಲ್ಲಿ ಜನವರಿ 19ರ ರಾತ್ರಿ ನಡೆದಿದ್ದೇನು ಎಂಬ 10